ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದ ರಾಜಕೀಯ ಸವಾಲುಗಳು ಏನೇನು? ಮಾಡಬಹುದಾದದ್ದು ಏನೇನು? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವ ಮಾತುಕತೆ ಸೂಕ್ತಾನಾ? ಇದರಿಂದ ಏನಾದರೂ ಉಪಯೋಗ ಆಗತ್ತಾ? ನೀರು ಬಿಡೋದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡು ಏನು ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಿರುತ್ತೆ? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನ ಪಡೆಯೋ ಸಾಧ್ಯತೆ ಇದೆ? ನೋಡೋಣ ಎಳೆ ಎಳೆಯಾಗಿ. ಕಾವೇರಿ ಸಂಕಟದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಬರದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಲು ಶಿಫಾರಸು. ಬರದ ಮಧ್ಯೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಇದೀಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕಾವನ್ನ ಪಡೆದುಕೊಂಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ CWRC ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ನಂತೆ ತಮಿಳುನಾಡಿಗೆ ನೀರು ಬಿಡುವಂತೆ ಕರ್ನಾಟಕಕ್ಕೆ ಶಿಫಾರಸು ಮಾಡಿದೆ. ಅಂದರೆ ರಾಜ್ಯ ಎದುರಿಸ್ತಾ ಇರುವಂತಹ ಭೀಕರ ಬರಗಾಲದ ಮಧ್ಯೆಯೂ ಕೂಡ 15 ದಿನಗಳಲ್ಲಿ ಒಟ್ಟು ಸುಮಾರು 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕೆಂದು CWRC ರೆಕಮೆಂಡ್ ಮಾಡಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಂತೆ 15 ದಿನಗಳ ನೀರು ಬಿಡುವಂತೆ CWRC ಶಿಫಾರಸು ಮಾಡಿದೆ. ಇನ್ನು ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂಥ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರೂ ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂಥ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕರ್ನಾಟಕದಲ್ಲಿ ಭೀಕರ ಬರ ಇದ್ರೂ ಕೂಡ CWRC ಹೀಗ್ಯಾಕೆ ಶಿಫಾರಸನ್ನ ಮಾಡಿತು ಅಂದ್ರೆ ಅದಕ್ಕೆ ಒಂದು ಕಾರಣವಿದೆ. CWRC ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ. ಇದೊಂದು ತಾಂತ್ರಿಕ ಸಮಿತಿ, ಹೀಗಾಗಿ ತಾಂತ್ರಿಕ ವಿಷಯಗಳನ್ನು ಆಧರಿಸಿಯೇ ಶಿಫಾರಸು ಮಾಡುತ್ತದೆ. ಕಳೆದ 2 ತಿಂಗಳುಗಳಿಂದ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ ಅನ್ನೋದು ನಿಜ. ಆದರೆ ಕಳೆದ ಕೆಲವೊಂದಷ್ಟು ದಿನಗಳಿಂದ ಕಾವೇರಿ ಜಲಾನಯನ ಭಾಗದ ಕೆಲ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಹಾರಂಗಿ ಹೇಮಾವತಿ ಜಲಾಶಯಗಳಿಗೆ ಕೊಂಚ ಒಳಹರಿವು ಹೆಚ್ಚಿದೆ. ಇನ್ನು ಇದನ್ನೇ ಆಧಾರ ಮಾಡಿಕೊಂಡು ತಮಿಳುನಾಡು CWRC ಮುಂದೆ ವಾದವನ್ನು ಮಂಡಿಸಿದೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ಈಗ CWRC ತಮಿಳುನಾಡಿಗೆ ನೀರನ್ನು ಬಿಡಲು ಶಿಫಾರಸು ಮಾಡಿದೆ. ಇನ್ನು ಈ ಶಿಫಾರಸಿನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. CWRC ಶಿಫಾರಸು. CWRC ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಮಾಡಿರುವಂತಹ ಶಿಫಾರಸು ಏನಪ್ಪಾ ಅಂದ್ರೆ ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡಬೇಕು. ಎಷ್ಟು ಅಂದ್ರೆ ನಿತ್ಯ 3,500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಹರಿಸಬೇಕು. ಹೀಗೆ 15 ದಿನಗಳಲ್ಲಿ ಒಟ್ಟು ಅಂದಾಜು 4.5 TMC ನೀರು ಕೊಡಬೇಕು. ಇಂದು ಅಂದ್ರೆ ಜುಲೈ 29ರಿಂದಲೇ ನೀರು ಹರಿಸುವುದನ್ನು ಆರಂಭಿಸಬೇಕು ಅಂತ CWRC ರೆಕಮೆಂಡ್ ಮಾಡಿದೆ. ಹಾಗಾದ್ರೆ ಇಂದಿನಿಂದಲೇ ಕರ್ನಾಟಕ ತಮಿಳುನಾಡಿಗೆ ನೀರು ಬಿಡಬೇಕಾ ಅಂದ್ರೆ ಈಗ CWRC ಮಾಡಿರುವುದು ಶಿಫಾರಸು ಮಾತ್ರ. ಆದ್ದರಿಂದ ತಕ್ಷಣಕ್ಕೆ ನೀರು ಬಿಡಲೇಬೇಕೆಂಬುದು ಅನಿವಾರ್ಯ ಅಲ್ಲ. ಆದರೆ ಸದ್ಯದಲ್ಲೇ ನಡೆಯಲಿರುವಂತಹ CWMA ಸಭೆ ಬಹಳ ಮುಖ್ಯ. ಅಲ್ಲಿ ಕರ್ನಾಟಕ ರಾಜ್ಯ ತಮಿಳುನಾಡಿನ ಬೇಡಿಕೆ ಮತ್ತು CWRC ಶಿಫಾರಸು ನ್ಯಾಯಸಮ್ಮತ ಅಲ್ಲ ಅಂತ ತನ್ನ ವಾದವನ್ನು ಮಂಡಿಸಲಿದೆ. ಯಾಕಂದ್ರೆ ಈಗ ಎದುರಾಗಿರುವಂತಹ ಬರಗಾಲದ ಸಂಕಷ್ಟದ ಸ್ಥಿತಿ ಯಾವ ತಾರಕಕ್ಕೆ ಹೋಗುತ್ತೆ ಎಂಬುದರ ಅಂದಾಜು ಇನ್ನೂ ಕೂಡ ಸಿಗಬೇಕಾಗಿದೆ. ಇನ್ನು ಇದರ ಆರಂಭಿಕ ಚಿತ್ರಣ ಸಿಗಲು ಕನಿಷ್ಠ ಪಕ್ಷ ಆಗಸ್ಟ್ ಅಂತ್ಯ ಹಾಗೂ ಸೆಪ್ಟೆಂಬರ್ ಆರಂಭದವರೆಗೂ ಕೂಡ ಕಾಯಬೇಕಾಗುತ್ತೆ. ಇದರ ಜೊತೆಗೆ ತಮಿಳುನಾಡಿಗೆ ಈಶಾನ್ಯ ಮುಂಗಾರು ಮಳೆ ಸಿಗುತ್ತದೆ. ಆದರೆ ಕರ್ನಾಟಕಕ್ಕೆ ಈ ಅವಕಾಶವೇ ಇಲ್ಲ. ಹೀಗಾಗಿ ಬರಗಾಲದ ಆರಂಭಿಕ ಕರಾಳತೆಯ ಸ್ಥಿತಿಗತಿ ಅರಿಯಲು ಇನ್ನಷ್ಟು ಸಮಯ ಬೇಕು ಹಾಗೂ ಈ ಬರಗಾಲದ ಭೀಕರತೆಯ ಸ್ಪಷ್ಟ ಚಿತ್ರಣ ಸಿಗುವುದು ಡಿಸೆಂಬರ್ ಅಂತ್ಯದ ವೇಳೆಗೆ. ಇಲ್ಲ, ಅಲ್ಲಿ 4.5 TMC ನಾವು ಎನ್ಶ್ಯೂರ್ ಮಾಡಬೇಕಾದ್ರೆ
ಅಥವಾ 3,500 ಕ್ಯೂಸೆಕ್ಸ್ ಪರ್ ಡೇ ಎನ್ಶ್ಯೂರ್ ಮಾಡಬೇಕಾದ್ರೆ ಇದರಲ್ಲಿ ಇಂಟರ್ಸ್ಟೇಟ್ ಬಾರ್ಡರ್ ನಲ್ಲಿ KRS ಹಾಗೂ ನಾವು ಕಬಿನಿ ಯಂತ್ರ ಹೆಚ್ಚಿಗೆ ನೀರು ಬಿಡಬೇಕಾಗುತ್ತೆ. ಯಾಕಂದ್ರೆ ಎನ್ ರೂಟ್ ದರ್ ಆರ್ ಲಾಸಸ್. ಓಕೆ, ಸೊ ಅಲ್ಲಿ ನಾವು 5.5 TMC ಬಿಟ್ರೆ ಇಲ್ಲಿ ಬಾರ್ಡರ್ಗೆ 4.5 TMC ಬರ್ತದೆ. ರೈಟ್, ಇನ್ ಬಿಟ್ವೀನ್ ಅಕಸ್ಮಾತ್ ಮಳೆ ಆಯ್ತು ಅಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ ನಲ್ಲಿ ದಟ್ಸ್ ಓಕೆ. ಇಫ್ ನೋ ರೈನ್ಸ್ ಟೇಕ್ ಪ್ಲೇಸ್ ಇನ್ ದ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ and if I have to ensure that 3,500 cusecs only by releases from the reservoir, then it will cost us about 5.5 to 6 TMC of water. ತಮಿಳುನಾಡಿಗೆ ನೀರು ಕೊಡಬಾರದು ಅಂತ ಕರ್ನಾಟಕಕ್ಕೇನಿಲ್ಲ. ಕರ್ನಾಟಕ ಎಲ್ಲಾ ವರ್ಷಗಳಲ್ಲೂ ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಕೊಟ್ಟಿದೆ. ಆದರೆ ಯಾವಾಗ ಕೊಡಬೇಕು ಹಾಗೂ ಎಷ್ಟು ಕೊಡಬೇಕು ಅನ್ನೋದನ್ನ ಸರಿಯಾದ ಸಂಕಷ್ಟದ ಮಾಪಮಾನದ ನಂತರ ನಿರ್ಧಾರ ಆಗಬೇಕು ಅನ್ನೋದಷ್ಟೇ ಕರ್ನಾಟಕದ ಬಲವಾದ. ಇವತ್ತು ನಮ್ಮ ಹತ್ರ ಕೇವಲ 52 TMC ಇರೋದು. ರೈಟ್, ಒಂದು 12 TMC ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 TMC ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರ್ಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ. ರೈಟ್, ಹೀಗಾಗಿ we are in a very difficult position, no doubt about it. At the end of the year, 4 reservoirs nalli namagenu irrigation ide, drinking water requirements ive, that requires nearly 120 TMC of water. Right, so ನಾವು ಹೇಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದನ್ನೆಲ್ಲ ಬಹಳ ವಿಚಾರ ಮಾಡಬೇಕು. ಅದ್ಯಾಕೆ ತಮಿಳುನಾಡಿಗೆ ಈಗಲೇ ನೀರು ಬಿಡುಗಡೆ ಮಾಡದೆ ಕಾಯಬೇಕು ಅಂದ್ರೆ ಅದಕ್ಕೂ ಕೂಡ ಕಾರಣವಿದೆ. ಅದೇನು ಅಂದ್ರೆ, ತಮಿಳುನಾಡಿಗೆ ನೀರು ಬಿಡಬೇಕಾ ತಡಿಬೇಕಾ? ಜುಲೈ 27ನೇ ತಾರೀಕಿನ ಲೆಕ್ಕದ ಪ್ರಕಾರ ಬಿಳಿಗುಂಡ್ಲುವಿನಲ್ಲಿ ಪ್ರಸ್ತುತ ನೀರಿನ ಹರಿವು ಕೇವಲ 176 ಕ್ಯೂಸೆಕ್ಸ್ಗಳಷ್ಟಿದೆ. ರಾಜ್ಯ ತಮಿಳುನಾಡಿಗೆ ನಿತ್ಯ ಬಿಡಬೇಕಾದಂತಹ 3,500 ಕ್ಯೂಸೆಕ್ಸ್ ನೀರು ಖಚಿತಪಡಿಸಿಕೊಳ್ಳಬೇಕಾದ್ರೆ ಮಧ್ಯಂತರ ಜಲಾನಯನ ಪ್ರದೇಶದಲ್ಲಿ ಮಳೆಯನ್ನ ಅವಲಂಬಿಸಿ KRS ಹಾಗೂ ಕಬಿನಿಯಿಂದ ಒಟ್ಟಾಗಿ ಸರಿಸುಮಾರು 4,500ರಿಂದ 5,000 ಕ್ಯೂಸೆಕ್ಸ್ ನೀರು ಹೆಚ್ಚುವರಿ ಬಿಡುಗಡೆ ಮಾಡಬೇಕಾಗಬಹುದು. ಒಟ್ಟಾರೆಯಾಗಿ ಇದು ನಮ್ಮ ಜಲಾಶಯಗಳಿಗೆ 5.5 TMC ನೀರಿನ ನಷ್ಟ ಉಂಟು ಮಾಡುವ ಸಾಧ್ಯತೆ ಕೂಡ ಇದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ಸ್ ಕೊಟ್ಟಿದ್ದು ಬಿಳಿಗುಂಡ್ಲು ಅಂತಾರಾಜ್ಯ ಮಾಪನ ಕೇಂದ್ರದಲ್ಲಿ ದಾಖಲಾಗಬೇಕು ಎಂದಿದ್ರೂ ಕೂಡ ಅದ್ಯಾಕೆ ಕರ್ನಾಟಕ ನಿತ್ಯ 4,500ರಿಂದ 5,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಾಗುತ್ತೆ ಅಂದ್ರೆ ಹೊರಹರಿವಿನ ಕೊರತೆಯ ಕಾರಣ. ಹೀಗೆ ಹೆಚ್ಚು ಕಡಿಮೆ 1.5ರಿಂದ 2,000 ಕ್ಯೂಸೆಕ್ಸ್ ನೀರು ಹೆಚ್ಚುವರಿ ಬಿಟ್ಟರೆ ಮಾತ್ರ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 3,500 ಕ್ಯೂಸೆಕ್ಸ್ ದಾಖಲಾಗುತ್ತೆ. ಉಳಿದ ಸುಮಾರು 1,000ದಿಂದ 1,500 TMC ನೀರು ಆವಿಯಾಗಿ ಅತ್ಯತ್ತ ಹರಿದು ಸೋರಿಕೆಯಾಗಿ ಹಾಗೂ ಇಂಗಿಯೂ ಕೂಡ ಹೋಗುತ್ತೆ. ಇನ್ನು ಇದೇ ಕಾರಣಕ್ಕೆ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಲು ಇದು ಸೂಕ್ತ ಸಮಯ ಅಲ್ಲ ಎಂಬ ವಾದವನ್ನು ಮಂಡಿಸಿದೆ. ಇನ್ನು ಮುಂದೆ CWMA ಮುಂದೆಯೂ ಕೂಡ ಮಂಡಿಸಲಿದೆ. ಅದರಲ್ಲೂ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕೆಂಬ ವಾದ ಮಂಡಿಸಲಿದೆ. ಆ ಮೂಲಕ CWRC ಮಾಡಿರುವಂತಹ ಶಿಫಾರಸಿಗೆ ತಡೆ ನೀಡಲು ಅಥವಾ ಕನಿಷ್ಠ ತಮಿಳುನಾಡಿಗೆ ನೀರು ಹರಿಸಲು ಮಾಡಿರುವಂತಹ ಶಿಫಾರಸಿನ ಪ್ರಮಾಣ ಕಡಿಮೆ ಮಾಡಲು CWMA ಮುಂದೆ ಕರ್ನಾಟಕ ರಾಜ್ಯ ಮನವಿ ಮಾಡಲಿದೆ. ಪ್ರಸ್ತುತ ಕರ್ನಾಟಕದ ಪರಿಸ್ಥಿತಿಯನ್ನು ಗಮನಿಸಿದರೆ ರಾಜ್ಯದ ಬಹುತೇಕ ತಾಲೂಕುಗಳು ಭೀಕರ ಬರಗಾಲದ ಕಷ್ಟವನ್ನು ಎದುರಿಸುತ್ತಿವೆ. ಮಳೆ ಕೊರತೆಯಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿರುವಂತಹ ನೀರಿನ ಸಂಗ್ರಹ ಕೇವಲ ಕುಡಿಯುವ ನೀರಿಗೆ ಆಗುವಷ್ಟು ಮಾತ್ರವೇ ಇದೆ. ಇಂತಹ ಸಂಕಷ್ಟದ ವೇಳೆಯಲ್ಲಿ ತಮಿಳುನಾಡಿಗೆ ನೀರು ಬಿಡುವುದು ಅಂದರೆ ಕರ್ನಾಟಕ ತನ್ನ ಸ್ವಂತ ಕುಡಿಯುವ ನೀರಿನ ಅಗತ್ಯವನ್ನ ಬಲಿ ನೀಡಿದಂತೆ ಎಂಬ ಆತಂಕ ತಜ್ಞರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದಂತಹ ರಾಜಕೀಯ ಸವಾಲುಗಳೇನು, ಮಾಡಬಹುದಾದದ್ದು ಏನೇನು? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ನಡೆಸಲಿರುವಂತಹ ಮಾತುಕತೆ ಸೂಕ್ತವೇ? ಇದರಿಂದ ಏನಾದರೂ ಉಪಯೋಗ ಆಗುತ್ತಾ? ನೀರು ಬಿಡುವುದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡು ಏನ್ ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಿರುತ್ತೆ? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ ತಿರುವನ್ನ ಪಡೆಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಎಳೆ ರಾಜಕೀಯದ ಮುಂದಿನ ಎಳೆ.
ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗೇನು ರೆಕಮೆಂಡೇಶನ್ಸ್ ಬಂದಿದೆ, ರೆಕಮೆಂಡೇಶನ್ಸ್ ಇದು ಖಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಕಟ್ಟಾಜ್ಞೆ ಅಲ್ಲ, ಬದಲಾಗಿ ರೆಕಮೆಂಡೇಶನ್ಸ್ ಏನು ಬಂದಿದೆ ಇದು ಪ್ಯೂರ್ಲಿ ಟೆಕ್ನಿಕಲ್, ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಕೈಗೊಳ್ಳಲಾಗಿರುವ ನಿರ್ಧಾರ. ಅಲ್ಲಿಗೆ ಸಹಜವಾದ ಪ್ರಶ್ನೆ ಬಂದ್ಬಿಡುತ್ತೆ, ವಸ್ತುಸ್ಥಿತಿಯನ್ನ ವಿವರಿಸುವಲ್ಲಿ ಕರ್ನಾಟಕ ರಾಜ್ಯದಿಂದ ರೆಪ್ರೆಸೆಂಟೇಟಿವ್ಗಳು ಯಾರಿದ್ರು ಅವರು ವಿಫಲರಾಗ್ಬಿಟ್ರ? ತಾಂತ್ರಿಕವಾಗಿ ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಯಾವ ರೀತಿ ಬರ ಪರಿಸ್ಥಿತಿ ಇದೆ, ಈಗ ಸದ್ಯಕ್ಕೆ ಜಲಾಶಯಗಳಲ್ಲಿ ನೀರು ಕಾಣೋಕೆ ಸಿಗ್ತಾ ಇದ್ರು ಕೂಡ ಇದರ ಲಾಂಗರ್ ರನ್ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಇಂಥ ತಾಂತ್ರಿಕ ಅಂಶಗಳನ್ನ ಮಂಡಿಸುವಲ್ಲಿ ವಿಫಲ ಆದ್ರ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಅತ್ಯಂತ ಸ್ವಾಭಾವಿಕವಾದ ಪ್ರಶ್ನೆ ನೀವು ಕೇಳಿದ್ದು ಸ್ಮಿತಾ, ಎಲ್ರಿಗೂ ಕೂಡ ಈ ಪ್ರಶ್ನೆ ಕಾಡುತ್ತೆ. ಆದರೆ ನೋಡಿ, ಕಳೆದ 5 ಸಭೆಗಳಲ್ಲಿ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಸಮರ್ಥವಾಗಿಯೇ ವಾದ ಮಂಡಿಸಿದ್ದಕ್ಕೆ ನೋಡಿ, ಜೂನ್ ಜುಲೈ 2 ತಿಂಗಳಲ್ಲೂ ಕೂಡ ಒಂದೇ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ CWRC ಹಾಗೂ CWMA ಎರಡೂ ಕೂಡ ನಿರ್ದೇಶನ ಕೊಟ್ಟಿರಲಿಲ್ಲ. 2 ತಿಂಗಳಲ್ಲೂ ಕೂಡ ಆಗ IMD ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಳೆ ಬರ್ತಾ ಇದೆಯೋ ಇಲ್ವೋ ಅನ್ನುವಂಥ ಮಾಹಿತಿಯನ್ನು ಅಧಿಕೃತವಾಗಿ ತೆಗೆದುಕೊಂಡಿದ್ರು. ಈಗಲೂ ಕೂಡ ಅದೇ ಕೆಲಸ ಮಾಡಿದ್ದು. ನಿನ್ನೆ ಸಭೆಯಲ್ಲೂ ಕೂಡ ಅದನ್ನೇ ಮಾಡಿದವರು IMD ಅಧಿಕಾರಿಗಳನ್ನ ಕರೆದು ಕೇಳಿದ್ರು. ಆಗ ಅವರು ಹೌದು ಇತ್ತೀಚೆಗೆ ಮಳೆ ಶುರು ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಆಗಲೂ ಕೂಡ ಕರ್ನಾಟಕ ರಾಜ್ಯದ ಅಧಿಕಾರಿಗಳ ವಾದ ಏನಾಗಿತ್ತು ಅಂದರೆ, ನಿಜ ಈಗ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಅದೇ ನಮಗೆ ಸಮಸ್ಯೆಯೂ ಆಗ್ತಾ ಇದೆ. ಯಾಕಂದರೆ ಭೀಕರ ಬರಗಾಲದ ನಂತರ ನಾವು ಬರಗಾಲ ಅಂತ ಹೇಳೋಣ ಅಂದರೆ ಬಿತ್ತನೆ ಅವಧಿಯೆಲ್ಲ ಮುಗಿದ ಮೇಲೆ ಮಳೆ ಆಗ್ತಾ ಇದೆ, ಇದು ಇನ್ನಷ್ಟು ನಮ್ಮನ್ನು ಸಂಕಷ್ಟಕ್ಕೆ ದುಡ್ತಾ ಇದೆ ಅನ್ನೋದನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ವಾದವನ್ನು ಸಮರ್ಥವಾಗಿಯೇ ಮಂಡಿಸಿದ್ರು. ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಸಭೆಯಲ್ಲಿ ಸ್ಮಿತಾ, ನಿನ್ನೆ ಈಗಲ್ಲ ನೀವು ನೀರು ಬಿಡಿ ಅಥವಾ ಬಿಡಬಾರ್ದು ಅನ್ನೋದು ಈಗಲ್ಲ, ಇದೆಲ್ಲ ಸಂದರ್ಭ. ಬರಗಾಲದ ತೀವ್ರತೆ ಇನ್ನೂ ಎಷ್ಟಾಗುತ್ತೆ ಅನ್ನೋದನ್ನು ಕನಿಷ್ಠ ಇನ್ನೂ 1 ತಿಂಗಳು ನೀವು ಅಬ್ಸರ್ವ್ ಮಾಡಬೇಕು. ಈ ನಡುವೆ ನಮ್ಮ ಜಲಾಶಯಗಳಲ್ಲಿ, ಅಂದರೆ ಅಧಿಕಾರಿಗಳು ಹೇಳ್ತಾ ಇರೋದು ಈ ಮಾತನ್ನು, ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾರಲ್ಲಿ, ಕರ್ನಾಟಕದ ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗುತ್ತೋ ಇಲ್ವೋ, ನಮಗೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇದೆ ಅನ್ನುವಂಥ ಅಂಶಗಳನ್ನ ಅಧಿಕಾರಿಗಳು ಹೇಳಿದ ನಂತರ ಆಗ ಚೇರ್ಮನ್ ಹೇಳ್ತಾರೆ, ಸರಿ ಇಲ್ಲಿವರೆಗೂ ನಾವು 2 ತಿಂಗಳು ಟೈಮ್ ಕೊಟ್ಟಿದ್ದೆ ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗಲಿ ಅಂತ, ಈಗ ಒಂದಷ್ಟು ನೀರು ಸಂಗ್ರಹ ಆಗಿದೆ, ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ಪ್ರತಿನಿತ್ಯದಂತೆ 15 ದಿನ ಬಿಡಿ ಅನ್ನುವಂಥ ಡೈರೆಕ್ಷನ್ನ ಆಗ ಕೊಡ್ತಾರೆ. ಆಗಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಹೋದಂಥ ಅಧಿಕಾರಿಗಳು ಮತ್ತೆ ವಾದವನ್ನು ಮುಂದಿಡ್ತಾರೆ. ಸಂಕಷ್ಟ ಅನ್ನುವಂಥದ್ದು ಬಂದಾಗ ಸಂಕಷ್ಟವನ್ನು 2 ರಾಜ್ಯಗಳು ಕೂಡ ಹಂಚ್ಕೊಳ್ಬೇಕು ಅಂತಲೇ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಲಿದೆ. ಹೀಗಿರುವಾಗ ಸಂಕಷ್ಟವನ್ನು ನೀವು ಅಳತೆಯೇ ಮಾಡಿಲ್ಲ, ಮಾಪನವೇ ಮಾಡಿಲ್ಲ, ಆಗಲೇ ನೀರು ಬಿಡಿ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ ನಿಮಗೆ ಸಂಕಷ್ಟ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ಅನ್ನೋದನ್ನು ವಾದ ಮಂಡಿಸಿದಾಗ್ಯೂ ಕೂಡ ಇದು ನಾವು ತಾತ್ಕಾಲಿಕವಾಗಿ ಕೊಡ್ತಾ ಇರುವಂಥ ಶಿಫಾರಸ್ಸಿದು. ಈ ಶಿಫಾರಸನ್ನು CWMA ಮುಂದೆ ಹೋಗಿ ವಾದ ಮಾಡಿ. ಆದರೆ ಈಗ ಈ ಹಂತದಲ್ಲಿ ತಮಿಳುನಾಡಿಗೂ ಕೂಡ ನೀರಿನ ಅಗತ್ಯ ಇದೆ. ಅವರ ವಾದವನ್ನು 2 ತಿಂಗಳು ಕೇಳಿದ ನಂತರ 5 ಸಭೆಗಳ ನಂತರ ನಾವು ಈ ಶಿಫಾರಸನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ CWRC ಚೇರ್ಮನ್ ಹೇಳ್ತಾರೆ. ಆ ಕಾರಣಕ್ಕಾಗಿ ಹಾಗೆ ನೋಡ್ಲಿಕ್ಕೆ ಹೋದರೆ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಹೋಗಿದ್ದಂಥ ಅಧಿಕಾರಿಗಳು ಭಾಳ ಸಮರ್ಥವಾಗಿಯೇ ವಾದವನ್ನು ಮುಂದಿಟ್ಟಿದ್ದಾರೆ, ಟೆಕ್ನಿಕಲಿ ಹೇಳಿದ್ದಾರೆ. ಆದರೆ ಅಲ್ಲಿ ಹಿನ್ನಡೆ ಆಗಿದ್ದು ಯಾವ್ದು ಗೊತ್ತಾ ಸ್ಮಿತಾ, ಅವರು ಒಳಹರಿವಿನ ಪ್ರಮಾಣವನ್ನು ತೆಗೆದುಕೊಂಡ್ರು. ಈ ಹಿಂದೆ ಎಷ್ಟಿತ್ತು ನೋಡಿ, ಇಂಥ ಶಿಫಾರಸುಗಳಾಗೋದು ಸ್ಮಿತಾ, ನೀವು ಹೇಳಿದ್ರಲ್ಲ ಟೆಕ್ನಿಕಲ್ ಕಮಿಟಿಯಲ್ಲಿ ಪ್ರೋರೇಟಾ ಬೇಸಿಸ್ ಮೇಲೆ ಆಗುತ್ತೆ. ಒಳಹರಿವು ಎಷ್ಟಿದೆ, ಒಳಹರಿವಿನಿಂದಾಗಿ ಎಷ್ಟು ನೀರು ಸಂಗ್ರಹ ಆಗಿದೆ, ಯಾವಾಗಿಂದ, ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ, ಈ ಎಲ್ಲ ಲೆಕ್ಕ ಹಾಕಿ ಈಗ ಶಿಫಾರಸನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ, ತಮಿಳುನಾಡಿಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಬರುತ್ತೆ, ಅಂದರೆ ಇನ್ನೊಂದು ಮುಂಗಾರು ಅವರಿಗಿದೆ. ಆ ಅಂಶವನ್ನು ಕೂಡ ವಾದ ಮುಂದಿಟ್ಟರು. ಆದರೆ ಅದು ಮುಂದೆ ನೋಡೋಣ, ಕನ್ಸಿಡರ್ ಮಾಡೋಣ, ಈಗ ತಕ್ಷಣಕ್ಕೆ ನೀರು ಬಿಡಿ ಅನ್ನುವಂಥ ಶಿಫಾರಸನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಮರ್ಥ ವಾದ ಮಂಡನೆಯ ನಂತರವೂ ಕೂಡ ಇಂಥದ್ದೊಂದು ಶಿಫಾರಸನ್ನು CWRC ಮಾಡಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಹಾಗಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ಈಗಿರೋ ಸಂದರ್ಭದಲ್ಲಿ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದ ರಾಜಕೀಯ ಸವಾಲುಗಳು ಏನೇನು? ಹಾಗಾದ್ರೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಸದ್ಯಕ್ಕೆ ಒಂದು ಬ್ರೀತಿಂಗ್ ಸ್ಪೇಸ್ ಅಂತ ಪಡ್ಕೊಳ್ಳಿಕ್ಕೆ ಮಾಡಬಹುದಾದದ್ದು ಏನೇನು? ಈ ಹಂತದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕದ ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತುಕತೆ ನಡೆಸಲಿಕ್ಕೆ ಬರ್ತಾ ಇದ್ದಾರೆ 3ನೇ ತಾರೀಕು. ಈ ಮಾತುಕತೆ ನಡೆಸೋದು ಸೂಕ್ತಾನಾ? ಇದರಿಂದ ಏನಾದರೂ ಉಪಯೋಗ ಆಗತ್ತಾ? ನೀರು ಬಿಡೋದನ್ನ ತಡ ಮಾಡಿದ್ರೆ ಆಗ ತಮಿಳುನಾಡಿಗೆ ಏನು ಮಾಡುತ್ತೆ? ಅದಕ್ಕೆ ಕರ್ನಾಟಕದ ಉತ್ತರ ಏನಿರುತ್ತೆ? ಮುಂದಿನ ದಿನಗಳಲ್ಲಿ ಕಾವೇರಿ ಕಣಿವೆಯ ರಾಜಕೀಯ ಯಾವ್ಯಾವ ತಿರುವನ್ನ ಪಡಿಬಹುದು ನೋಡೋಣ ಎಳೆ ಎಳೆಯಾಗಿ.
ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಮುಖ ರಾಜಕೀಯ ಸವಾಲುಗಳು, ಪ್ರತಿಪಕ್ಷಗಳ ವಾಗ್ದಾಳಿ ಮತ್ತು ಮಿತ್ರ ಪಕ್ಷದ ಹಿತಾಸಕ್ತಿ ಸಂಘರ್ಷ. ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಮಾಡಿರುವ ಶಿಫಾರಸು ರಾಜಕೀಯವಾಗಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮೊದಲನೆಯದಾಗಿ ವಿರೋಧ ಪಕ್ಷಗಳಾದ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಜಾತ್ಯತೀತ ಪಕ್ಷಗಳು ಈ ವಿಷಯವನ್ನ ಸರ್ಕಾರದ ವಿರುದ್ಧ ದೊಡ್ಡ ರಾಜಕೀಯ ಶಸ್ತ್ರವನ್ನಾಗಿ ಮಾಡಿಕೊಳ್ಳಲಿವೆ. ಕರ್ನಾಟಕದಲ್ಲಿ ತೀವ್ರ ಬರಗಾಲವಿರುವಾಗ ತಮಿಳುನಾಡಿಗೆ ನೀರು ಬಿಡುವುದು ರಾಜ್ಯದ ಹಿತಾಸಕ್ತಿಗೆ ಎಸಗುವ ದ್ರೋಹ ಎಂದು ಪ್ರತಿಪಕ್ಷಗಳು ನೇರ ವಾಗ್ದಾಳಿ ನಡೆಸಿವೆ. ರಾಜ್ಯ ರಾಜಕೀಯದಲ್ಲೂ ಕಾವೇರಿದ ಕದನ. ಕಾಂಗ್ರೆಸ್ ಟಿವಿಕೆ ಮೈತ್ರಿಗೆ ಕಮಲ ಪಡೆ ಕಿಚ್ಚು. ಮುಂಗಾರು ಅಧಿವೇಶನಕ್ಕೆ ಸಜ್ಜಾಗಿರೋ ಡಿಕೆಶಿ ಸರ್ಕಾರಕ್ಕೆ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಹೊಸ ಸವಾಲು ತಂದೊಡ್ಡಿದೆ. ಇಂದು ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರ ಸಮರ್ಪಕವಾಗಿ ವಾದ ಮಂಡಿಸಿಲ್ಲ. ಇಂಡಿ ಕೂಟದ ಹೊಸ ಸ್ನೇಹಿತ ವಿಜಯ್ಗೆ ಲಾಭ ಮಾಡಿಕೊಡಲು ಕರ್ನಾಟಕಕ್ಕೆ ಮೋಸ ಮಾಡಿದೆ ಎಂದು ವಿರೋಧ ಪಕ್ಷದ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣವೇ ಸಿಡಬ್ಲ್ಯೂಎಂಎ ಮುಂದೆ ಅಪೀಲು ಹೋಗಬೇಕು ಮತ್ತು ಸರ್ವ ಪಕ್ಷಗಳ ಸಭೆಯ ಕರೆಯಬೇಕೆಂದು ಆರ್ ಅಶೋಕ್ ಆಗ್ರಹಿಸಿದರೆ, ವಿಜಯ್ ಓಲೈಕೆಗಾಗಿ ರಾಜ್ಯದ ರೈತರನ್ನ ಕಾಂಗ್ರೆಸ್ ಸರ್ಕಾರ ಬಲಿ ಕೊಡುತ್ತಿದೆ ಎಂದು ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಪ್ರಾಧಿಕಾರದ ಮುಂದೆ ಮತ್ತೆ ಮನವಿ, ಅಪೀಲನ್ನು ಕೂಡಲೇ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಹಾಕಿಲ್ಲ ಅಂದರೆ ನೀವು ತಮಿಳ್ನಾಡು ಜೊತೆ ಶಾಮೀಲಾಗಿದ್ದೀರಾ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊತಾರೆ. ಅದರಿಂದ ಕೂಡಲೇ ಸರ್ವಪಕ್ಷದ ಸಭೆ ಕರೆದು ಚರ್ಚೆ ಮಾಡಬೇಕು. ಆ ಚರ್ಚೆಯಲ್ಲಿ ಏನು ಬರುತ್ತೋ ಅದ್ರ ಪ್ರಕಾರ ರಾಜ್ಯ ಈ ಮುಖ್ಯಮಂತ್ರಿ ನಡ್ಕೊಬೇಕು. ಇಲ್ಲ ಅಂದರೆ ನಿಮ್ಮ ಒಳ ಒಪ್ಪಂದ ಏನಿದೆ ತಮಿಳ್ನಾಡು ಜೊತೆ ಅದು ಜಗಜ್ಜಾಹೀರಾತು, ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಈಗ ಬೇರೆ ಅವರು ಬೇರೆ ಇಲ್ಲಿ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾರು? ವಿಜಯ್ ಜೋಸಫ್ ಅವರು ಕೂಡ ಇಲ್ಲಿ ವಿಧಾನಸೌಧಕ್ಕೆ ಬರ್ತಾರಂತೆ. ಜೋಸಫ್ ಅವರು ಮುಖ್ಯಮಂತ್ರಿ. ಖುಷಿಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ವಿಪಕ್ಷಗಳ ವಾಗ್ದಾಳಿ ಬೆನ್ನಲ್ಲೇ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದು, ಅಂತಿಮವಾಗಿ ಸಿಎಂ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿದೆ. ಬಟ್ ಆದರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದರ ಮೇಲೆ ಆಧಾರ ಮೇಲೆ ನಾನು ನಿಮಗೆ ಹೇಳ್ತೇನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂದು ಸಿಡಬ್ಲ್ಯೂಆರ್ಸಿ ಹೇಳ್ತಿದ್ದಂತೆ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ತಮಿಳುನಾಡಿನ ಚಿದಂಬರಂಗೆ ಹೋಗಿದ್ರು. ಅಲ್ಲಿಂದಲೇ ನಿಂತು ವಿಡಿಯೋ ಮಾಡಿರುವ ಶಾಸಕರು, ತಮಿಳುನಾಡಿನಲ್ಲಿ ಕಾವೇರಿ ನೀರು ಬಂಗಾಳಕೊಲ್ಲಿ ಸೇರುತ್ತಿದೆ, ಕರ್ನಾಟಕದಲ್ಲಿ ಕುಡಿಯಲು ನೀರೇ ಸಿಕ್ತಿಲ್ಲ, ಹೀಗಾಗಿ ನೀರು ಹರಿಸಬೇಡಿ ಎಂದು ಮನವಿ ಮಾಡಿದ್ದಾರೆ. ನಮ್ಮ ಹತ್ರನೇ ನೀರಿಲ್ಲ. ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟಾರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಕಾವೇರಿ ಕದನ ಜೋರಾಗಿರೋ ಹೊತ್ತಲ್ಲೇ ಜಲ ವಿವಾದಗಳ ಚರ್ಚೆಗಾಗಿ ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಬರ್ತಿದ್ದಾರೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಟಿವಿಕೆ ನಡುವೆ ಕಾವೇರಿ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಎಂದು ಆರೋಪಿಸುತ್ತಿವೆ. ಆದರೆ ಹಿರಿಯ ವಕೀಲ ಮೋಹನ್ ಕಾತರಕಿ ಅವರ ಪ್ರಕಾರ ಎರಡೂ ರಾಜ್ಯಗಳ ನಡುವೆ ಜಲ ವಿವಾದದ ಬಗ್ಗೆ ಸೌಹಾರ್ದದ ಮಾತುಕತೆ ಸ್ವಾಗತಾರ್ಹ. ತಲೆದೋರಲಿದೆ ಕುಡಿಯುವ ನೀರು ಹಾಗೂ ಕೃಷಿ ಬಿಕ್ಕಟ್ಟು. ಬೆಂಗಳೂರಿಗೆ ಎದುರಾಗಲಿದೆ ಕುಡಿಯುವ ನೀರಿನ ಅಭಾವ. ಕಾವೇರಿ ಕಣಿವೆಯ ಜಲಾಶಯಗಳಲ್ಲಿ ಈಗ ಇರುವ ನೀರು ಕುಡಿಯುವ ನೀರಿಗೆ ಸಾಲದಂತಿದೆ. ಇದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದ ರೈತರಿಗೆ ಬೆಳೆಗೆ ನೀರು ಕೊಟ್ಟಿಲ್ಲ. ಡ್ಯಾಂ ನೀರು ನಂಬಿಕೊಂಡು ಬೆಳೆ ಬೆಳೆಯಬೇಡಿ ಅಂತ ಸ್ವತಃ ಡಿಕೆ ಶಿವಕುಮಾರ್ ರೈತರಿಗೆ ಸಲಹೆ ನೀಡಿದ್ದಾರೆ. ಹೀಗಿರುವಾಗ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಿದ್ರೆ ಕರ್ನಾಟಕದಲ್ಲಿ ಹಲವು
ಗಂಭೀರ ಸಮಸ್ಯೆಗಳು ಉದ್ಭವಿಸುತ್ತವೆ. ಮೊದಲನೆಯದಾಗಿ ರಾಜಧಾನಿ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಮತ್ತು ಚಾಮರಾಜನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಭಾರಿ ಹೊಡೆತ ಬೀಳಲಿದೆ. ಬೆಂಗಳೂರು ನಗರ ಒಂದಕ್ಕೆ ಪ್ರತಿದಿನ ಕಾವೇರಿ ನದಿಯಿಂದ ಕೋಟ್ಯಾಂತರ ಲೀಟರ್ ಕುಡಿಯುವ ನೀರು ಬೇಕಾಗುತ್ತದೆ. ಜಲಾಶಯಗಳಲ್ಲಿ ನೀರು ಖಾಲಿಯಾದರೆ ಮುಂಬರುವ ಬೇಸಿಗೆ ಅಥವಾ ಮುಂಗಾರಿನ ಕೊನೆಯ ಹಂತದಲ್ಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಅಭಾವ ಸೃಷ್ಟಿಯಾಗಲಿದೆ. ಕುಡಿಯುವ ನೀರಿನ ಅಭಾವವಷ್ಟೇ ಅಲ್ಲ, ಕೃಷಿ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ನೀರು ಬಂದ್ ಮಾಡಬೇಕಾಗುತ್ತದೆ. ಈಗಾಗಲೇ ಬರಗಾಲದಿಂದ ಕಂಗಾಲಾಗಿರುವ ರೈತರು ಬೆಳೆದ ಅಲ್ಪ ಸ್ವಲ್ಪ ಬೆಳೆಗಳನ್ನು ಉಳಿಸಿಕೊಳ್ಳಲು ಜಲಾಶಯದ ನೀರನ್ನು ನಂಬಿದ್ದಾರೆ. ಆದರೆ ನೀರನ್ನು ತಮಿಳುನಾಡಿಗೆ ಹರಿಸಿದ್ರೆ ನಾಲೆಗಳಿಗೆ ನೀರು ಬಿಡಲು ಸಾಧ್ಯವಾಗದೆ ಸಾವಿರಾರು ಎಕರೆ ಪ್ರದೇಶದ ಬೆಳೆಗಳು ಒಣಗಿ ಹೋಗಲಿವೆ. ಇದು ಕೇವಲ ರೈತರ ಆದಾಯಕ್ಕೆ ಮಾತ್ರವಲ್ಲದೆ ಇಡೀ ರಾಜ್ಯದ ಆಹಾರ ಭದ್ರತೆ ಮತ್ತು ಗ್ರಾಮೀಣ ಅರ್ಥವ್ಯವಸ್ಥೆಯ ಮೇಲೆಯೂ ದುಷ್ಪರಿಣಾಮ ಬೀರಲಿದೆ. ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಸಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂದಿದ್ದು ಸಿಎಂ ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ನಮಗೆ ನೀರಿನ ಕೊರತೆ ಇದೆ. 15 ದಿನಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ದರಿಂದ ಸ್ವಲ್ಪ ಉಸಿರಾಡ್ಬೋದು. ಅಲ್ಲ, ಈಗ ಅಷ್ಟು 4 TMC ಬಿಡುವಷ್ಟು ನೀರಿದೆ ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕು ನಮ್ಗೆ. ಕಾವೇರಿ ನಂಬಿದ ರೈತರ ಉಗ್ರ ಹೋರಾಟ, ಸಂಘಟನೆಗಳಿಂದ ರಸ್ತೆ ತಡೆ, ಬಂದ್ಗೆ ಕರೆ. ಕಾವೇರಿ ವಿಷಯದಲ್ಲಿ ಕರ್ನಾಟಕದ ರೈತರು ಅತ್ಯಂತ ಭಾವುಕ ಹಾಗೂ ಸಂಘಟಿತ ಹೋರಾಟ ನಡೆಸಿದ ಸುದೀರ್ಘ ಇತಿಹಾಸವಿದೆ. ಈ ಬಾರಿಯೂ ತಮಿಳುನಾಡಿಗೆ ನೀರು ಬಿಡುವ ನಿರ್ಧಾರ ಕೈಗೊಂಡ್ರೆ ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ರೈತರ ಆಕ್ರೋಶ ಮುಗಿಲು ಮುಟ್ಟಲಿದೆ. ಕಾವೇರಿ ಹಿತರಕ್ಷಣಾ ಸಮಿತಿ ಮತ್ತು ವಿವಿಧ ರಾಜ್ಯ ರೈತ ಸಂಘಟನೆಗಳು ತಕ್ಷಣವೇ ರಸ್ತೆಗಿಳಿದು ಹೋರಾಟ ಆರಂಭಿಸಲಿವೆ. ಮಂಡ್ಯ ಜಿಲ್ಲೆ ಕಾವೇರಿ ಹೋರಾಟದ ಕೇಂದ್ರ ಬಿಂದುವಾಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ತಡೆ, ರೈಲು ತಡೆ ಮತ್ತು ಜಿಲ್ಲಾ ಬಂದ್ ನಂತಹ ಉಗ್ರ ಸ್ವರೂಪದ ಚಳುವಳಿಗಳು ನಡೆಯುವ ಸಾಧ್ಯತೆ ಇದೆ. ರೈತರ ವಿರೋಧಕ್ಕೆ ಮುಖ್ಯ ಕಾರಣವೆಂದರೆ ತಮ್ಮ ಜಮೀನುಗಳಿಗೆ ಹಾಗೂ ದನಕರುಗಳಿಗೆ ಕುಡಿಯುವ ನೀರಿಗೂ ಗತಿ ಇಲ್ಲದ ಸ್ಥಿತಿ ಇರುವಾಗ ನೆರೆಯ ರಾಜ್ಯಕ್ಕೆ ನೀರು ಹರಿಸುವುದು ಅವರ ಕಣ್ಣೆದುರೇ ನಡೆಯುವ ಅನ್ಯಾಯವಾಗಿ ಕಾಣಿಸುತ್ತದೆ. ಈ ಹಿಂದೆ 2013 ಹಾಗೂ 2016ರಲ್ಲಿ ನಡೆದ ಕಾವೇರಿ ಚಳುವಳಿಗಳ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾಗಿ ಇಡೀ ಸಾರಿಗೆ ವ್ಯವಸ್ಥೆಯೇ ಸ್ತಬ್ಧಗೊಂಡಿತ್ತು. ಕಾವೇರಿ ಕೊಳ್ಳದ ಕೈ ಶಾಸಕರಿಗೆ ಧರ್ಮ ಸಂಕಟ, ಜನರ ಒತ್ತಡ ಮತ್ತು ಪಕ್ಷದ ಮಧ್ಯೆ ತೊಳಲಾಟ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ರಾಮನಗರ ಭಾಗಗಳಲ್ಲಿ ಕಾವೇರಿ ನದಿ ನೀರನ್ನೇ ನಂಬಿ ಮತ ಚಲಾಯಿಸುವ ಬೃಹತ್ ರೈತ ಸಮುದಾಯವಿದೆ. ಈ ಭಾಗದಲ್ಲಿ ಗೆದ್ದು ಬಂದಿರುವ ಕಾಂಗ್ರೆಸ್ ಶಾಸಕರಿಗೆ CWRC ಶಿಫಾರಸು ಮತ್ತು ಸರ್ಕಾರದ ನಿಲುವು ತೀವ್ರ ಆತಂಕ ತಂದೊಡ್ಡಿದೆ. ಕ್ಷೇತ್ರಕ್ಕೆ ಹೋದಾಗ ಶಾಸಕರಿಗೆ ರೈತರು ತೀವ್ರ ತರಾಟೆಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಒಂದೆಡೆ ಪಕ್ಷದ ಶಿಸ್ತು ಮತ್ತು ಸರ್ಕಾರದ ನಿರ್ಧಾರವನ್ನ ಬೆಂಬಲಿಸಬೇಕಾದ ಅನಿವಾರ್ಯತೆ, ಇನ್ನೊಂದೆಡೆ ಮುಂದಿನ ಚುನಾವಣೆಗಳಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಯ್ದುಕೊಳ್ಳಲು ರೈತರ ಪರವಾಗಿ ಧ್ವನಿ ಎತ್ತಬೇಕಾದ ಗೊಂದಲ ಅವರಲ್ಲಿ ನಿರ್ಮಾಣವಾಗುತ್ತಿದೆ. ಹಲವು ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ಮೇಲೆ ಒತ್ತಡ ತರುವ ರೀತಿಯಲ್ಲಿ ಹೇಳಿಕೆ ನೀಡಲು ಪ್ರಾರಂಭಿಸಬಹುದು. ಕೆಲವರು ರಾಜೀನಾಮೆ ಬೆದರಿಕೆ ಹಾಕುವ ಮೂಲಕ ತಮ್ಮ ಕ್ಷೇತ್ರದ ಜನಪ್ರಿಯತೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವ ಸಾಧ್ಯತೆಯನ್ನು ಅಲ್ಲಗೆಳೆಯುವಂತಿಲ್ಲ. ಸರ್ಕಾರದ ರಾಜಕೀಯ ಮತ್ತು ಕಾನೂನಾತ್ಮಕ ಮಾರ್ಗಗಳು, ಮೇಲ್ಮನವಿ ಸಲ್ಲಿಕೆ, ಸರ್ವಪಕ್ಷ ಸಭೆಯ ಮೂಲಕ ಒಗ್ಗಟ್ಟು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸಲು ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ 3 ಪ್ರಮುಖ ತಂತ್ರಗಳನ್ನು ಅನುಸರಿಸಬಹುದು. ಮೊದಲನೆಯದಾಗಿ ಕಾನೂನು ಹೋರಾಟ. CWRC ನೀಡಿರುವ ಶಿಫಾರಸ್ಸಿನ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ CWMA ಮುಂದೆ ತಕ್ಷಣವೇ ಮೇಲ್ಮನವಿ ಸಲ್ಲಿಸುವುದು. ಅಲ್ಲಿಯೂ ಹಿನ್ನಡೆಯಾದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ರಾಜ್ಯದಲ್ಲಿರುವ ಭೀಕರ ಬರಗಾಲ, ಜಲಾಶಯಗಳಲ್ಲಿ ಇರುವ ನೈಜ ನೀರಿನ ಮಟ್ಟ ಮತ್ತು ಕುಡಿಯುವ ನೀರಿನ ಭವಿಷ್ಯದ ಅಗತ್ಯವನ್ನ ಆಧಾರವಾಗಿಟ್ಟುಕೊಂಡು ಮಧ್ಯಂತರ ತಡೆ ಕೋರುವುದು. ಎರಡನೆಯದಾಗಿ ರಾಜಕೀಯ ಒಮ್ಮತ ರೂಪಿಸುವುದು. ತಕ್ಷಣವೇ ಸರ್ವಪಕ್ಷ ಸಭೆಯನ್ನ ಕರೆದು ವಿರೋಧ ಪಕ್ಷದ ನಾಯಕರು, ಸಂಸದರು ಮತ್ತು ರೈತ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು. ಕಾವೇರಿ ವಿಷಯದಲ್ಲಿ ರಾಜ್ಯದ ಎಲ್ಲ ಪಕ್ಷಗಳು ಒಗ್ಗಟ್ಟಿನಿಂದ ನಿರ್ಧಾರ ಕೈಗೊಂಡಿದೆ ಎಂಬ ಸಂದೇಶವನ್ನ ಸಾರ್ವಜನಿಕರಿಗೆ ನೀಡುವುದರಿಂದ ಸರ್ಕಾರದ ಮೇಲಿನ ರಾಜಕೀಯ ಒತ್ತಡ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ದೆಹಲಿ ಮಟ್ಟದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಒತ್ತಡ ಹೇರುವುದು. ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ
ಪ್ರಸಕ್ತ ಸಾಲಿನಲ್ಲಿ ಕರ್ನಾಟಕದಲ್ಲಿ ಮಳೆ ಅಭಾವವಿರೋದ್ರಿಂದ ವಸ್ತುಸ್ಥಿತಿಯನ್ನ ಪರಿಶೀಲಿಸಲು ತಜ್ಞರ ಸಮಿತಿಯನ್ನ ಕರ್ನಾಟಕದ ಜಲಾಶಯಗಳಿಗೆ ಕಳುಹಿಸುವಂತೆ ಮನವಿ ಮಾಡುವುದು. ಆದರೆ ಇಷ್ಟೆಲ್ಲದರ ನಡುವೆ ಮರೆಯಬಾರದ್ದು ಏನಂದ್ರೆ ಕೇವಲ ಟೆಕ್ನಿಕಲ್ ಬಾಡಿಯಾಗಿರೋ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನ ರಾಜ್ಯ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಶ್ನಿಸಬಹುದು. ಮುಂದಿನ ವಾರ CWMA ಸಭೆ ನಡೆಯಲಿದ್ದು ರಾಜ್ಯ ಸರ್ಕಾರ ಆ ಸಭೆಯಲ್ಲಿ ವಾಸ್ತವತೆಯನ್ನ ಹೇಳಬೇಕು, ಸುಪ್ರೀಂ ಕೋರ್ಟ್ಗೂ ಅರ್ಜಿ ಹಾಕಬೇಕು ಎಂದು ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಸಲಹೆ ನೀಡಿದ್ದಾರೆ. ತಮಿಳುನಾಡು ಅವ್ರು ಏನು ಹೇಳಿದ್ದಾರೆ, ಅವರು ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಮುಂದೆ ಬಹುಶಃ ನಮ್ಮ ಕುರುವೈ ಕ್ರಾಪ್ ಎಲ್ಲವೂ ನಾವು ಗ್ರೌಂಡ್ ವಾಟರಿಂದಲೇ ಬೆಳೀತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅವಾಗ ಸರ್ಫೇಸ್ ವಾಟರ್ ಇರಲ್ಲ, ನಮಗೆ ಬೇಕು ಅಂತ. ಸೊ ಹಾಗಾಗಿ ಅದಲ್ಲದೆ ಈಗಾಗಲೇ ಅವ್ರ ಹತ್ರ ಮೆಟ್ಟೂರಲ್ಲೂ ಮತ್ತು ಭವಾನಿ ಒಳಗೂ ಸರ್ಫೇಸ್ ವಾಟರ್ ಇದೆ. ಸುಮಾರು 40-45 TMC ನೀರು ಸರ್ಫೇಸ್ ವಾಟರ್ ಇದೆ. ಆ ನೀರಿದ್ದಾಗ ನಮ್ಮಿಂದ ಯಾಕೆ ನೀರು ಬೇಕು? ಹೊಸದಾಗಿ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾ? ಒಟ್ಟಾರೆಯಾಗಿ ಹೇಳುವುದಾದ್ರೆ ಬರಗಾಲದ ಸನ್ನಿವೇಶದಲ್ಲಿ ಕಾವೇರಿ ನೀರು ಹಂಚಿಕೆ ವಿಷಯವು ಕರ್ನಾಟಕ ಸರ್ಕಾರಕ್ಕೆ ಕೇವಲ ಆಡಳಿತಾತ್ಮಕ ಸವಾಲಷ್ಟೇ ಅಲ್ಲ, ಅತ್ಯಂತ ಸೂಕ್ಷ್ಮ ರಾಜಕೀಯ ಪರೀಕ್ಷೆಯೂ ಹೌದು. ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ಒಪ್ಪಂದ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಈಗ 3ನೇ ತಾರೀಕು ವಿಜಯ್ ಹಾಗೆ DK ಶಿವಕುಮಾರ್ ಅವರ ನಡುವೆ ನಡೆಯುವ ಮಾತುಕತೆ, ಏನಾದರೂ ಬದಲಾವಣೆ ಅಥವಾ ಏನಾದರೂ ಸಾಧ್ಯತೆಗಳು ಕಂಡು ಬರಬಹುದಾ ಅಂತ? ಇಂತಹ ಸಭೆಗಳು ಸೌಹಾರ್ದತೆಯ ಮಾತುಕತೆಗೆ ಕಾನೂನಲ್ಲಿ ಅವಕಾಶ ಇದೆ, ನ್ಯಾಯಾಧಿಕರಣವು ಕೂಡ ಸ್ಪಷ್ಟವಾಗಿ ಹೇಳಿದೆ ಅದನ್ನು. ಆದರೆ ಇವತ್ತಿನ ಸಿಚುಯೇಷನ್ಲಿ ಎಷ್ಟರ ಮಟ್ಟಿಗೆ ಇದು ಫಲಪ್ರದ ಆಗುತ್ತೆ ಅನ್ನೋದು ಪ್ರಶ್ನೆ. ಅದು ಅವರಿಬ್ಬರ ಮಾತುಕತೆ ನಂತರ ಅಷ್ಟೇ ಗೊತ್ತಾಗಬೇಕು. ಯಾಕಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ನಿನ್ನೆ ಅಷ್ಟೇ ಪ್ರಧಾನಮಂತ್ರಿಗಳಿಗೆ ಬರೆದಿರುವಂಥ ಪತ್ರ ಇದೆಯಲ್ಲ ಭಾಳ ರೆಲೆವೆಂಟ್. ಅವರು ಈಗಲೂ ಕೂಡ ಮೇಕೆದಾಟಿಗೆ ವಿರೋಧ ಮಾಡ್ತಿದ್ದಾರೆ ಮತ್ತು ನೀರಿನ ವಿಚಾರದಲ್ಲಿ ಕರ್ನಾಟಕದಿಂದ ಅವ್ರು ನೀರನ್ನು ಸತತವಾಗಿ ಕೇಳ್ತಾನೆ ಇದ್ದಾರೆ. ನಂಬರ್ 1. ನಂಬರ್ 2, ಕರ್ನಾಟಕ ರಾಜ್ಯದ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಪದೇ ಪದೇ ಹೇಳ್ತಿರೋದು ಸ್ಮಿತಾ, ನಾವು ತಮಿಳುನಾಡಿಗೆ ನೀರನ್ನ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಇದು ಅಧಿಕಾರಿಗಳು ಹೇಳ್ತಿರೋ ಮಾತು. ಆದರೆ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಈಗಲೇ ನೀರು ಕೊಡಬೇಕಾ ಅಥವಾ ಸ್ವಲ್ಪ ತಡಿಬೇಕಾ ಅನ್ನೋದು. ಆಗಸ್ಟ್ ಅಂತ್ಯ ಸೆಪ್ಟೆಂಬರ್ ಮಧ್ಯದ ವೇಳೆಗೆ ಬರದ ಭೀಕರತೆ ಸ್ಪಷ್ಟತೆ ಒಂದು ಆರಂಭಿಕ ಚಿತ್ರಣ ಸಿಗುತ್ತೆ. ನಿಮಗೆ ನವೆಂಬರ್ ಅಂತ್ಯ ಡಿಸೆಂಬರ್ ವೇಳೆಗೆ ಪರಿಪೂರ್ಣ ಚಿತ್ರಣ ಸಿಗುತ್ತೆ. ಹೀಗಾಗಿ ಕನಿಷ್ಠ ಆಗಸ್ಟ್ ಅಂತ್ಯ ಸೆಪ್ಟೆಂಬರ್ ಮಧ್ಯದವರೆಗೆ ಕಾದು ನೋಡಬೇಕು ಅನ್ನೋದು ಕರ್ನಾಟಕದ ಅಧಿಕಾರಿಗಳು ಹೇಳ್ತಿರುವಂಥ ಮಾತು. ಅತ್ತ ತಮಿಳುನಾಡಿನ ಅಧಿಕಾರಿಗಳು ತಕ್ಷಣಕ್ಕೆ ನೀರು ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಮೆಟ್ಟೂರು ಡ್ಯಾಮ್ನಲ್ಲಿ ಇವತ್ತಿಗೂ 40 TMC ನೀರಿದೆ ಅಂತೇಳಿ ಕರ್ನಾಟಕದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗ CWRC ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಕೊಟ್ಟಿರುವಂಥ ಶಿಫಾರಸು CWMA ಮುಂದೆ ವಾದದ ನಂತರ ಏನು ಆದೇಶ ಬರುತ್ತೆ, ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.